ರಿಯಲ್ ನಂಬರ್ಸ್ ಇಂಪಾರ್ಟೆಂಟ್ 1 ಮಾರ್ಕ್ ಕ್ವಶನ್. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎಕ್ಸ್ಪ್ರೆಸ್ 140 ಆಸ್ ದ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ನಂಬರ್ಸ್. ಸೊ ಈ 140 ತಗೊಳ್ರಿ. ಓಕೆ, ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ರಿ. 270 ಜಾ, 235 ಜಾ. ಈಗ 35 2 ಟೇಬಲ್ ಅಲ್ಲಿ ಹೋಗಲ್ಲ, ಸೊ 3 ಟೇಬಲ್ ಅಲ್ಲಿ ಹೋಗಲ್ಲ, 4 ಟೇಬಲ್ ಅಲ್ಲಿ ಹೋಗಲ್ಲ, 5 ಟೇಬಲ್ ಅಲ್ಲಿ ಹೋಗುತ್ತೆ. 5 7 ಜಾ, 7 ಯಾವ ಟೇಬಲ್ ಅಲ್ಲಿ ಹೋಗಲ್ಲ ಎಕ್ಸೆಪ್ಟ್ 7 ಟೇಬಲ್ ಅಲ್ಲಿ. 7 1 ಜಾ. ಸೊ ಈ 140 ನ ಏನಂತ ಬರಿಬೋದು ನಾನು, 2 ಇಂಟು 2 ಇಂಟು 5 ಇಂಟು 7. ಓಕೆ, 2 2 1 5 1 7. ಸೊ ಇದು ಬಂದ್ಬಿಟ್ಟು ಇದ್ರದ್ದು ಆನ್ಸರ್. ಓಕೆನಾ. 30th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಸ್ಟೇಟ್ ದ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಓಕೆ, ಸ್ಟೇಟ್ಮೆಂಟ್ ಬರಿ ಅಂತ ಕೊಟ್ಟಿದ್ದಾರೆ. ಸೊ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಸ್ಟೇಟ್ಮೆಂಟ್ ಬರೀರಂದ್ರೆ ಇದಿಷ್ಟು ಸ್ಟೇಟ್ಮೆಂಟ್ ಬ್ಯಾಟ್ ಹಾಕ್ಬಿಟ್ಟು ಬರ್ದ್ ಬಿಡ್ರಿ. ಓಕೆನಾ. 31st ಕ್ವಶನ್ ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ದ ಎಚ್ ಎಫ್ ಆಫ್ ದ ನಂಬರ್ಸ್ 24 ಅಂಡ್ 36. ಸೊ ಎರಡ್ ನಂಬರ್ ಕೊಟ್ಟಿದ್ದಾರೆ. ಸೊ ಒಂದ್ ನಂಬರ್ 24, ಇನ್ನೊಂದ್ ನಂಬರ್ 36. ಆಮೇಲೆ ಎಚ್ ಎಫ್ ಆಫ್ ದ ನಂಬರ್ 24 ಅಂಡ್ 36 ಇಸ್ 12. ಅಂದ್ರೆ ಎಚ್ ಎಫ್ ಬಂದ್ಬಿಟ್ಟು ಏನ್ ಕೊಟ್ಟಿದ್ದಾರೆ, 12 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಾವೇನ್ ಫೈಂಡ್ ಮಾಡ್ಬೇಕು, ಫೈಂಡ್ ದರ್ ಎಲ್ಸಿಎಂ. ಎಲ್ಸಿಎಂ ಫೈಂಡ್ ಮಾಡ್ಬೇಕು. ಓಕೆ, ಸೊ ನಮಗೆ ಒಂದು ಜನರಲ್ ಫಾರ್ಮುಲಾ ಏನ್ ಗೊತ್ತು, ಎಚ್ ಎಫ್ ಇಂಟು ಎಲ್ಸಿಎಂ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂದ್ರೆ ನಥಿಂಗ್ ಎ ಇಂಟು ಬಿ ಅಂತ ಗೊತ್ತು. ಎಚ್ ಎಫ್ ಏನು 12, ಎಲ್ಸಿಎಂ ಗೊತ್ತಿಲ್ಲ. ಎ ಬಂದ್ 24, ಬಿ ಬಂದ್ಬಿಟ್ಟು 36. ಸೊ ಎಲ್ಸಿಎಂ ಇಸ್ ಈಕ್ವಲ್ ಟು 24 ಇಂಟು 36 ಇಂಟು 12. ಈ ಕಡೆ ಬಂದ್ರೆ ಡಿವೈಡ್ ಬೈ 12. 12 1 ಜಾ, 12 2 ಜಾ. ಎಲ್ಸಿಎಂ ಬಂದ್ಬಿಟ್ಟು 36 2 ಜಾ ಎಷ್ಟಾಗುತ್ತೆ, 72 ಆಗುತ್ತೆ. ಸೊ ಎಲ್ಸಿಎಂ ಬಂದ್ಬಿಟ್ಟು 72. ಓಕೆ, ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ, ಎಕ್ಸ್ಪ್ರೆಸ್ 96 ಆಸ್ ಇಟ್ಸ್ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್. ಸೊ 96 ಕೊಟ್ಟಿದ್ದಾರೆ, ಅದನ್ನ ಪ್ರೈಮ್ ಫ್ಯಾಕ್ಟರ್ ಅಲ್ಲಿ ಬರಿಬೇಕು. ಓಕೆ, ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ರಿ. 2 4 ಜಾ 8, ಎಷ್ಟು ಉಳಿತು, 1 ಉಳಿತು. 2 8 ಜಾ 16. ಮತ್ತೆ 2 ಟೇಬಲ್ ಅಲ್ಲಿ ಹೋಗುತ್ತೆ. 2 24 ಜಾ, ಮತ್ತೆ 2 ಟೇಬಲ್ ಅಲ್ಲಿ ಹೋಗುತ್ತೆ. 2 12 ಜಾ, ಮತ್ತೆ 2 ಟೇಬಲ್ ಅಲ್ಲಿ ಹೋಗುತ್ತೆ. 2 6 ಜಾ, ಮತ್ತೆ 2 ಟೇಬಲ್ ಅಲ್ಲಿ 2 3 ಜಾ, 3 1 ಜಾ. ಸೊ 96 ನ ಏನಂತ ಬರಿಬಹುದು, ಎಷ್ಟು 2 ಇದಾವೆ ನೋಡ್ರಿ, 3 4 5. ಓಕೆ, 5 2 ಇದಾವೆ, ಆಮೇಲೆ 1 3 ಇದೆ. ಓಕೆ, ಇದನ್ನ ಬೇಕಿದ್ರೆ ನೀವು 96 ಇಸ್ ಈಕ್ವಲ್ ಟು 2 ಪವರ್ 5. ಓಕೆ, 5 2 ಇರೋದ್ರಿಂದ 2 ಪವರ್ 5 ಇಂಟು 3 ಪವರ್ 1 ಹಿಂಗಾದ್ರೂ ಬರೀರಿ. ಓಕೆ, ಎಕ್ಸ್ಪ್ರೆಸ್ 156 ಹ್ಯಾಸ್ ಇಟ್ಸ್ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್. ಸೊ 156 ನ ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ರಿ. 2 7 ಜಾ 14, ಎಷ್ಟು ಉಳಿತು, 1 ಉಳಿತು. 2 8 ಜಾ 16. 2 ಟೇಬಲ್ ಅಲ್ಲಿ 2 3 ಜಾ 6, ಎಷ್ಟು ಉಳಿತು, 1 ಉಳಿತು. 2 9 ಜಾ 18. ಓಕೆ, 3 ಟೇಬಲ್ ಅಲ್ಲಿ ಹೋಗುತ್ತೆ. 3 1 ಜಾ 3 3 ಜಾ, ಆಮೇಲೆ 13 1 ಜಾ 13. ಸೊ 156 ನ ಏನಂತ ಬರಿಬಹುದು, 2 ಇಂಟು 2 ಇಂಟು 3 ಇಂಟು 13 ಅಂತ ಬರಿಬಹುದು. ಓಕೆ, ಸೊ ಇಲ್ಲ ಅಂತಂದ್ರೆ ನೀವೇನ್ ಬರಿಬಹುದು, 2 ಸ್ಕ್ವೇರ್ ಇಂಟು 3 ಪವರ್ 1 ಇಂಟು 13 ಪವರ್ 1 ಹಿಂಗಾದ್ರೂ ಬರೀರಿ. ಓಕೆ, ನೆಕ್ಸ್ಟ್ ಏನ್ ಕೊಡಿದ್ರು ನೋಡ್ರಿ, ಇಫ್ 200 ಇಸ್ ಈಕ್ವಲ್ ಟು 2 ಪವರ್ ಎಂ ಇಂಟು 5 ಪವರ್ ಎನ್. ಸೊ 200 ಇಸ್ ಈಕ್ವಲ್ ಟು ಏನಂತ ಕೊಡಿದ್ದಾರೆ, 2 ಪವರ್ ಎಂ ಇಂಟು 5 ಪವರ್ ಎನ್ ಅಂತ ಕೊಡಿದ್ದಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ ಎಂ ಅಂಡ್ ಎನ್. ಸೊ ಈಗ ನಾವೇನ್ ಮಾಡಬೇಕು, ಎಂ ಫೈಂಡ್ ಮಾಡಬೇಕು, ಎನ್ ಫೈಂಡ್ ಮಾಡಬೇಕು. ಅವ್ರು ಕೊಟ್ಟರೆ ನಂಬರ್ 200. ಇದನ್ನ ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ರಿ. 200 ಜಾ 2 50 ಜಾ 2 25 ಜಾ. 25 5 ಟೇಬಲ್ ಅಲ್ಲಿ ಹೋಗುತ್ತೆ. 5 5 ಜಾ 5 1 ಜಾ. ಸೊ ಈಗ ನಾನು 200 ನ ಏನಂತ ಬರಿಬಹುದು, 2 ಪವರ್ ಎಷ್ಟು ಬರಿಬಹುದು, 3 2 ಇರೋದ್ರಿಂದ 2 ಕ್ಯೂಬ್ ಬರಿಬಹುದು. 5 ಪವರ್ 2 ಇರೋದ್ರಿಂದ 5 ಪವರ್ 2 ಅಂತ ಬರಿಬಹುದು. ಸೊ ಇವ್ರಿಬ್ಬರ ಕಂಪೇರ್ ಮಾಡಿದ್ರೆ ಎಂ ವ್ಯಾಲ್ಯೂ ಏನು, ಎಂ ವ್ಯಾಲ್ಯೂ ಬಂದ್ಬಿಟ್ಟು ನಥಿಂಗ್ ಬಟ್ ಏನು, ಎಂ ವ್ಯಾಲ್ಯೂ 3 ಬರುತ್ತೆ. ಓಕೆ, ಸೊ ಎಂ ಇಸ್ ಈಕ್ವಲ್ ಟು 3. ಎನ್ ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ 2 ಬರುತ್ತೆ. ಸೊ ಎಂ ಇಸ್ ಈಕ್ವಲ್ ಟು 3, ಎನ್ ಇಸ್ ಈಕ್ವಲ್ ಟು 2. ಓಕೆ, 35th ಕ್ವಶನ್ ಇಲ್ಲೇನ್ ಕೊಡಿದ್ರೆ ನೋಡ್ರಿ, ಫೈಂಡ್ ದ ಮ್ಯಾಕ್ಸಿಮಮ್ ಲೆಂತ್ ಆಫ್ ದ ರಾಡ್ ವಿಚ್ ಕ್ಯಾನ್ ಮೆಜರ್ ದ ರಾಡ್ಸ್ ಆಫ್ ಲೆಂತ್ 24 ಮೀಟರ್ ಅಂಡ್ 36 ಮೀಟರ್ ಎಕ್ಸಾಕ್ಟ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ ವರ್ಡ್ ನೋಡ್ರಿ, ಮ್ಯಾಕ್ಸಿಮಮ್ ಲೆಂತ್, ಮ್ಯಾಕ್ಸಿಮಮ್ ಅಂತ ಬಂದಿದೆ ಅಂದ್ರೆ ನಥಿಂಗ್ ಬಟ್ ಎಚ್ ಎಫ್ ಕೈ ಹಿಡಿಬೇಕು.
ಸೊ ಯಾರ್ಯಾರು ಎಚ್ ಸಿ ಎಫ್ 24 ಮತ್ತೆ 36 ಇವರಿಬ್ಬರದು ಎಚ್ ಸಿ ಎಫ್ ಕಂಡಿಡಬೇಕು. ಸೊ 24 36 24 ನ ಸಿಂಪ್ಲಿಫೈ ಮಾಡ್ರಿ. 2 12 ಜಾ 2 6 ಜಾ 2 3 ಜಾ 3 1 ಜಾ. ಸೊ 24 ಏನು ಬರೀಬಹುದು 2 ಇಂಟು 2 ಇಂಟು 2 ಇಂಟು 3 ಅಂತ ಬರೀಬಹುದು. ಅದೇ 36 ನ 2 18 ಜಾ 2 9 ಜಾ ಸೊ 3 3 ಜಾ 3 1 ಜಾ. ಸೊ ಇದನ್ನ ಏನಂತ ಬರೀಬಹುದು 2 ಇಂಟು 2 ಇಂಟು 3 ಇಂಟು 3 ಅಂತ ಬರೀಬಹುದು. ಈಗ ಎಚ್ ಸಿ ಎಫ್ ತಗೊಂಡ್ರೆ ಕಾಮನ್ ಇರೋದು ಮಾತ್ರ ಬರೀಬೇಕು. 2 2 ಇದೆ 1 2 ತೆಗಿತೀನಿ. 2 2 ಕಾಮನ್ ಇದೆ ಇನ್ನೊಂದು 2 ಬರಿತೀನಿ. ಇಲ್ಲಿ 1 3 ಕಾಮನ್ ಇದೆ 1 3 ಬರಿತೀನಿ. ಸೊ ಏನಾಯ್ತು 2 2 ಜಾ 4 4 3 ಜಾ 12. ಸೊ ಎಚ್ ಸಿ ಎಫ್ ಬಂದ್ಬಿಟ್ಟು 12 ಬಂದಿದೆ ಅಂದ್ರೆ ಸೊ ಮ್ಯಾಕ್ಸಿಮಮ್ ಲೆಂತ್ ಆಫ್ ದ ರಾಡ್ ವಿಚ್ ಕ್ಯಾನ್ ಮೆಜರ್ ದ ರಾಡ್ ಆಫ್ ಲೆಂತ್ 24 ಅಂಡ್ 36 ಮೀಟರ್ ಎಕ್ಸಾಕ್ಟ್ಲಿ ಬಂದ್ಬಿಟ್ಟು ಎಷ್ಟು 12 ಮೀಟರ್. ಓಕೆ, ಇದು ಬಂದ್ಬಿಟ್ಟು ಇದ್ರ ಆನ್ಸರ್. ಓಕೆನಾ. ನೆಕ್ಸ್ಟ್, write the numbers which has only 7 and 3 as its prime factors. ಈ ತರ ಕೊಟ್ಟಾಗ ಏನ್ ಮಾಡ್ರಿ ಇವರಿಬ್ಬರನ್ನ ಮಲ್ಟಿಪ್ಲೈ ಮಾಡ್ರಿ. ಓಕೆ, 7 ಇಂಟು 3 ಏನಾಗುತ್ತೆ 21 ಆಗುತ್ತೆ. ನೀವು 21 ತಗೊಳ್ರಿ. 21 ಏನಾಗುತ್ತೆ 3 7 ಜಾ 7 1 ಜಾ 21 ಏನಂತ ಬರೀಬಹುದು 3 ಇಂಟು 7 ಅಂದ್ರೆ ಪ್ರೈಮ್ ಫ್ಯಾಕ್ಟರ್. ಓಕೆ, 3 ಮತ್ತೆ 7 ಮಾತ್ರ ಇದ್ರದ್ದು 21 ಪ್ರೈಮ್ ಫ್ಯಾಕ್ಟರ್. ಸೊ ಆನ್ಸರ್ ಬಂದ್ಬಿಟ್ಟು 21. ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ, ಅಬ್ಸರ್ವ್ ದ ಗಿವನ್ ಫ್ಯಾಕ್ಟರ್ ಟ್ರೀ ಅಂಡ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ. ಓಕೆ, ಸೊ ಈಗ ಒಂದು ಟ್ರೀ ಕೊಟ್ಟಿದ್ದಾರೆ. ಓಕೆನಾ. ಸೊ ಈಗ ನಿಮಗೆ ಇಲ್ಲಿ ಗೊತ್ತಾಗಿಲ್ಲ ಅಂತಂದ್ರೆ ನಾನು ಬರಿತೀನಿ. 40 ಕೊಟ್ಟಿದ್ದಾರೆ. 40 ನಥಿಂಗ್ ಬಟ್ 2 ಇಂಟು 20. ಓಕೆ, ಈ 20 ನ ಇದನ್ನ ಎಕ್ಸ್ ಅಂತ ಕೊಟ್ಟಿದ್ದಾರೆ, ಇದನ್ನ 10 ಅಂತ ಕೊಟ್ಟಿದ್ದಾರೆ. ಆಮೇಲೆ 2 ಇದು ವೈ ಅಂತ ಕೊಟ್ಟಿದ್ದಾರೆ. ಓಕೆ, ಇದು ವೈ. ಸೊ ಈಗ ಎಕ್ಸ್ ಮತ್ತೆ ವೈ ಕಂಡಿಡ್ಬೇಕು. ಸಿಂಪಲ್ ಆಗಿ ನೋಡ್ರಿ, ಇವರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಮೇಲೆ ನಂಬರ್ ಬರುತ್ತೆ. ಸೊ 220 ಇಸ್ 40. ಅದೇ ರೀತಿ ಈಗ ನಿಮಗೆ ಇವರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ 20 ಬರ್ಬೇಕು. ಎಕ್ಸ್ ವ್ಯಾಲ್ಯೂ ಏನಿರ್ಬೇಕು ಹೇಳ್ರಿ ನೀವೇ. ಇವರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ 20 ಬರ್ಬೇಕಂದ್ರೆ ಇದು ಎಷ್ಟು ಇರಬೇಕು 2 ಇರಬೇಕು. 2 10 ಜಾ 20. ಸೊ ಎಕ್ಸ್ ವ್ಯಾಲ್ಯೂ 2 ಇರಬೇಕು. ಆಮೇಲೆ ಇದು 10 ಇದೆ. ಓಕೆ, ಸೊ ಇವರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ 10 ಬರ್ಬೇಕು. ಸೊ ಇವರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ 10 ಬರ್ಬೇಕಂದ್ರೆ 2 ಇದು 5 ಇದ್ರೆ 10 ಬರುತ್ತೆ. 2 5 ಜಾ 10. ಸೊ ವೈ ವ್ಯಾಲ್ಯೂ ಏನು 5. ಸೊ ಎಕ್ಸ್ ವ್ಯಾಲ್ಯೂ 2, ವೈ ವ್ಯಾಲ್ಯೂ 5. ಓಕೆನಾ. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ಕ್ಯೂ ಆರ್ ಕೋಡ್ಗೆ ಪೇಮೆಂಟ್ ಮಾಡ್ರಿ. ಐದರ್ 100 ರುಪೀಸ್ ಇಲ್ಲ 200 ಇಲ್ಲ 300 ಇಲ್ಲ 500 ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ, ಬಹಳ ಎಫರ್ಟ್ ಹಾಕಿದ್ದೀನಿ. ಸೊ ನನ್ನ ಎಫರ್ಟ್ ನಿಮಗೆ ಇಷ್ಟ ಆದ್ರೆ ಈ ಕ್ಯೂ ಆರ್ ಕೋಡ್ಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಇದೇ ಅಮೌಂಟ್ ಅಂತ ಹೇಳಲ್ಲ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಓಕೆ, ಅದರಿಂದ ಅಡ್ವಾಂಟೇಜ್ ಏನಂದ್ರೆ ನಮ್ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ಟೈಪ್ ಆಫ್ ವಿಡಿಯೋಸ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಕ್ಯೂ ಆರ್ ಕೋಡ್ಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಆ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ಆ ಲಿಂಕ್ ನ ಪ್ರೆಸ್ ಮಾಡ್ಬಿಟ್ಟು ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಅದರಿಂದ ನಿಮಗೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಮತ್ತೆ ಎಲ್ಲ ವಿಡಿಯೋ ಲಿಂಕ್ ಸಿಗುತ್ತೆ. ಓಕೆ, ಆಮೇಲೆ ನನ್ನ ಚಾನಲ್ ನ ನೀವು ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ರಿಯಲ್ ನಂಬರ್ದು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ MCQದು 1 ಮಾರ್ಕ್ 2 ಮಾರ್ಕ್ದು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಅದ್ರದ್ದು ಒಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದೀನಿ. ಆ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ.